1ನೇ ತರಗತಿ ಮಕ್ಕಳ ಸೇರ್ಪಡೆಗೆ ಇರುವ ವಯೋಮಿತಿ ಬಗ್ಗೆ ಮಹತ್ವದ ಘೋಷಣೆ. ಈ ವರ್ಷ 5 ವರ್ಷ 5 ತಿಂಗಳಾಗಿದ್ರೂ ಅವಕಾಶ ನೀಡಲಾಗುತ್ತೆ ಎಂದ ಶಿಕ್ಷಣ ಸಚಿವರು. ಪೋಷಕರ ಬೇಡಿಕೆ ಮೇರೆಗೆ ಈ ವರ್ಷ ಮಾತ್ರ ವಯೋಮಿತಿ ಸಡಿಲಿಕೆ ಮಾಡಲಾಗಿದೆ. ಆದರೆ ಮುಂದಿನ ವರ್ಷದಿಂದ ಯಥಾ ಪ್ರಕಾರ 6 ವರ್ಷವೇ ಇರಲಿದೆ. ರವೀನಾ ಯೂಟ್ಯೂಬರ್ ಆಗಿದ್ದು ಸುರೇಶ್ ಎಂಬಾತನ್ನ ಇನ್ಸ್ಟಾಗ್ರಾಂನಲ್ಲಿ ಭೇಟಿಯಾಗಿದ್ಲು. ಆಕೆ ನಿತ್ಯವೂ ಸೋಷಿಯಲ್ ಮೀಡಿಯಾದಲ್ಲಿ ಸಮಯ ಕಳೆಯೋದರ ಕುರಿತು ಪತಿ ಪ್ರವೀಣ್ ಜಗಳವಾಡ್ತಿದ್ರು. ಇಬ್ಬರು ಮನೆಯಲ್ಲಿ ಒಟ್ಟಿಗೆ ಇದ್ದದ್ದನ್ನ ಕಂಡ ಪತಿ ತಾಳ್ಮೆ ಕಳೆದುಕೊಂಡು ವಾಗ್ವಾದ. ಗುಟ್ಟು ರಟ್ಟಾಯ್ತು ಅಂತ ದುಪ್ಪಟ್ಟಾದಿಂದ ಗಂಡನ ಕುತ್ತಿಗೆ ಬಿಗಿದು ಉಸಿರುಗಟ್ಟಿಸಿ ಕೊಲೆ. ಸಂಜೆವರೆಗೂ ಹೆಣವನ್ನ ಅಲ್ಲೇ ಇಟ್ಕೊಂಡು ಬಳಿಕ ಬೈಕ್ನಲ್ಲಿ ಹೋಗಿ ಚರಂಡಿಗೆ ದೇಹ ಎಸೆದಿದ್ರು. ಮಚ್ಚು ಹಿಡಿದು ರೀಲ್ಸ್ ಮಾಡಿದ ಪ್ರಕರಣ ರಜತನ್ನ ಪೊಲೀಸರು ಇಂದು ಮತ್ತೊಮ್ಮೆ ಬಂಧಿಸಿದ್ದಾರೆ. ಜಾಮೀನಿನ ಷರತ್ತು ಸರಿಯಾಗಿ ಪೂರೈಸದ ಕಾರಣ ಇಂದು ಮತ್ತೆ ಬಂಧಿಸಿ ವೈದ್ಯಕೀಯ ಪರೀಕ್ಷೆ ಮಾಡಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಉತ್ತರಾಖಂಡದ ಡೆಹ್ರಾಡೂನ್ನ ಸಹಸ್ರಧಾರದಲ್ಲಿ ನಡೆದಿದೆ ಎನ್ನಲಾದ ಫೈಟ್. ಇಬ್ಬರು ಯುವತಿಯರು ಹಾಗೂ 3 ಯುವಕರ ನಡುವೆ ನಡೆಯುತ್ತಿರೋ ಬಿಗ್ ಫೈಟ್. ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್. ಪ್ರವಾಸವನ್ನ ಎಂಜಾಯ್ ಮಾಡಿ ಈ ರೀತಿ ಜಗಳ ಯಾಕೆ ಆಡ್ತೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ.